ಕೂಡ ಬಾಯ್ಕಾಟ್ ಮಾಡ್ತೀವಿ ನಾವು ಅವರಿಗೆ ಏನಾದರೂ ವಹಿಸಿದ್ರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಒಂದನೇದಾಗಿ KSDL ಏನಿದೆ ಅದರಲ್ಲಿ ವಿಶೇಷವಾಗಿ ಮೈಸೂರು ಸ್ಯಾಂಡಲ್ ಸೋಪು ಇದು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆ. ಇದು ಒಂದು ಕಾಲದಲ್ಲಿ ಒಂದು ಗತ ವೈಭವವನ್ನು ಹೊಂದಿದಂಥ ಈ KSDL ತಾವೇ ಎಲ್ಲರೂ ಕೂಡ ಕಂಡಿದ್ದೀರಿ. ನಾನು ಬರೋಕ್ಕಿಂತ ಮುಂಚೆ 22-23 ಹಿಂದುಗಡೆ ಅಲ್ಲಿ ಅವ್ಯವಹಾರ, ಅಶಿಸ್ತು ಇದೆಲ್ಲವನ್ನ ಮಾಡಿ ಲೋಕಾಯುಕ್ತ ಕೇಸ್ ಆಗಿ ಒಬ್ಬರು ಚೇರ್ಮನ್ರು ಜೈಲಿಗೆ ಹೋಗಿ ಅಧೋಗತಿಗೆ ಇಳಿದಂಥ ಪರಿಸ್ಥಿತಿ ಅಂತ ನಾವು ನೋಡಿದ್ದೀವಿ. ನಾನು ಬೃಹತ್ ಕೈಗಾರಿಕಾ ಸಚಿವನಾದ್ಮೇಲೆ ಇಲ್ಲೇ ಪಕ್ಕ ಕೂತಿದ್ದಾರೆ ನಮ್ಮ ಪ್ರಶಾಂತ್, ಏನೀಗಿನ MD ಇದ್ದಾರೆ. ಇವರು ವಿಜಯಪುರ್ನಲ್ಲಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಆಗಿದ್ರು. ಬೆಳಗಾಂಗೆ ಅವರು ಟ್ರಾನ್ಸ್ಫರ್ ಆಗಿದ್ರು. ಬೆಳಗಾಂ ಟ್ರಾನ್ಸ್ಫರ್ ಆಗಿದವ್ರನ್ನ ನಾನು ತೆಗೆದು ಬಂದು ಮುಖ್ಯಮಂತ್ರಿಗಳಿಗೆ ಹೇಳಿ ಇಲ್ಲಿ KSDLಗೆ ಹಾಕಿ, ಯಾಕಂದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇದನ್ನ ಮತ್ತೆ ಈ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಿ ಆ ಸಂಸ್ಥೆಯಲ್ಲಿ 3 ಶಿಫ್ಟ್ ಕೆಲಸನೂ ಆಗ್ತಿರಲಿಲ್ಲ, ಒಂದೇ ಶಿಫ್ಟ್ ಕೆಲಸ ಆಗ್ತಾ ಇತ್ತು. ಇದ್ದಂಥ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿ ಅನೇಕ ಅವ್ಯವಹಾರಗಳು ಏನು ಲೋಪದೋಷಗಳೆಲ್ಲ ಇತ್ತು ಅವೆಲ್ಲವನ್ನ ತಪ್ಪಿಸಿ ಇವತ್ತು ಒಂದು ಶಿಸ್ತನ್ನ ತಂದು, ಅವರು ಬಹಳಷ್ಟು ಕೆಟ್ಟಾಗಿದ್ದಾರೆ ಅಲ್ಲಿ ನೀರಿನಲ್ಲಿ ಇದರಲ್ಲಿ ಅಂತ ಹೇಳಿ ಎಲ್ಲ ಮಾಡಬೇಕಾದ್ರೆ ಅದನ್ನು ಮಾಡಿ ಈಗೂ ಕೂಡ ಅವ್ರ ಮೇಲೆ ಅನೇಕರು ಅಸಮಾಧಾನ ಹಾಕ್ತಿರ್ತಾರೆ. ಯಾಕಂದ್ರೆ ಆ ಶಿಸ್ತನ್ನ ತಗೊಂಡ್ಬಂದು ಇವತ್ತು 3 ಶಿಫ್ಟ್ ಮಾಡಿ 40 ಇದ್ದಂಥ ವ್ಯವಸ್ಥೆಯಲ್ಲೇ 40% ಹೆಚ್ಚಿಗೆ ಪ್ರೊಡಕ್ಷನ್ ನಾವು ಜಾಸ್ತಿ ಮಾಡಿದ್ವಿ, ಎಫಿಷಿಯನ್ಸಿನ. ಮತ್ತು ಹಿಂದೆ ಇದು 2022-23ಕ್ಕೆ 1,375 ಕೋಟಿ ರೂಪಾಯಿ ಇದು ವ್ಯವಹಾರ ಮಾಡ್ತಾ ಇತ್ತು. ತದನಂತರ 23-24ಕ್ಕೆ 1,671. ಈಗ 24-25ಗೆ 1,788 ಕೋಟಿ ರೂಪಾಯಿ. ಅದಲ್ಲದೆ 2022-23ಕ್ಕೆ 182 ಕೋಟಿ ರೂಪಾಯಿ ಲಾಭ ಇತ್ತು. ಅದು ಮುಂದೆ 23-24ಕ್ಕೆ ನಾವು 362 ಕೋಟಿ ರೂಪಾಯಿ ಒಯ್ದೀವಿ. ಮತ್ತು ಈ ಸಲ 24-25ಕ್ಕೆ ಐತಿಹಾಸಿಕವಾಗಿ 415 ಕೋಟಿ ರೂಪಾಯಿ ನಾವು ಇದನ್ನ ಏರ್ಸಿದ್ದೀವಿ. ಈ ವರ್ಷ ಆಮೇಲೆ ಯಾವುದೇ ಹೊಸ ಮಷೀನ್ ಇಲ್ಲ ಇಲ್ಲಿ, ಎಕ್ಸಿಸ್ಟಿಂಗ್ ಫೆಸಿಲಿಟಿ. ಲೇಬರ್ನು ಜಾಸ್ತಿ ಮಾಡಿಲ್ಲ. ಪ್ರೊಡಕ್ಷನ್ ಎಫಿಷಿಯನ್ಸಿನ 110% ಓವರ್ 110% ಇನ್ಕ್ರೀಸ್ ಮಾಡಿ ಇವತ್ತು ಒಂದು ಮತ್ತೆ ಆ ಗತ ವೈಭವದತ್ತ ಇದು ಮೈಸೂರು ಸ್ಯಾಂಡಲ್ ಸೋಪ್ ಇದೆಲ್ಲ ಹೋಗ್ತಾ ಇದೆ.